ಎಲ್ಲೋಯ್ತಲ್ಲ ಮಗ ಫಿಲಂ ಸೈಕಲ್ ಯಾವ ಸಿನಿಮಾ ಪ್ರೊಟೆಸ್ಟ್ ಮಾಡಬೇಕು ಹೆಂಗಿದೆ ಗೊತ್ತೇನೋ ಸೊ ನೆಕ್ಸ್ಟ್ ಸೀನೆ ಬಂದು ಥಿಯೇಟ್ರಿಂದ ಜನಗಳೆಲ್ಲ ಆಚೆ ಬರ್ತಾ ಇರ್ತಾರೆ. ಮೂವಿ ಬಂದು ಸಿಕ್ಕಾಬಟ್ಟೆ ವೈರಲ್ ಆಗಿರುತ್ತೆ. ಒಂದ್ ಕಡೆ ಪ್ರೊಟೆಸ್ಟ್ ನಡೀತಾ ಇರುತ್ತೆ. ಅವರೆಲ್ಲ ಏನು ಅಂದ್ರೆ ಬರೀ ಸರ್ಫೇಸ್ ಲೆವೆಲ್ ಡಿಸ್ಟ್ರಾಕ್ಷನ್ಸ್ ನೋಡಿ ಇದೇ ಮೂವಿ ಅಂತ ಅನ್ಕೊಂಡಿರ್ತಾರಲ್ಲ, ಇವರೆಲ್ಲ ಏನ್ ಗುರು ಮೂವಿ ಹಿಂಗ್ ತೋರ್ಸೋನೆ ಉಪೇಂದ್ರ ಹಂಗಿಂಗೆ ಅಂತ ಆಮೇಲೆ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಆ ಸೀನು ತೋರಿಸ್ತಾರೆ. ಅದ್ರ ಮಧ್ಯ ಇನ್ನೊಂದು ಕ್ಯಾಟಗರಿ ಅವ್ರ ಹೆಂಗೇನು ರಿವ್ಯೂ ಅವ್ರು ಹೆಂಗ್ ಗುರು ಕೊಡ್ಲಿ ಮೂವಿ ರಿವ್ಯೂ ಒಂಚೂರು ಅರ್ಥನೇ ಆಗಿರಲಿಲ್ಲ ಗುರು, ಯಾಕಂದ್ರೆ ಫೋಕಸ್ ಸಿಕ್ಕಿರಲ್ಲ, ಅವ್ರಿಗೆ ಅರ್ಥ ಆಗಿರಲ್ಲ. ಅದ್ರ ಮಧ್ಯೆ ಫ್ಯಾನ್ಸ್ ಮಗ ಮೂವಿ ಹೆಂಗೈತೆ, ನಮ್ಮ ಥರ ಫ್ಯಾನ್ಸ್ಗಳು ಏನಿರ್ತಾರೋ ಅವ್ರ ಮಗ ಮೂವಿ ಹೆಂಗೈತೆ ಗೊತ್ತಾ ಮಗ, ಒಂಚೂರು ಅರ್ಥ ಆಗಿಲ್ಲ ಮಗ, ಹೌಸ್ಫುಲ್ ಮಗ. ಸೊ ಈ ಥರ ಸೀನ್ ಬೈ ಸೀನ್ ಸೀನಿಯರ್ಸ್ಗಳನ್ನ ತೋರಿಸ್ತಾ ಇರ್ತಾರೆ. ಇದ್ರ ಮಧ್ಯೆ ಒಬ್ಬ ರಿವ್ಯೂ ರೈಟ್ರು, ಇಂಡಿಯಾದಲ್ಲೇ ದೊಡ್ಡ ರಿವ್ಯೂ ರೈಟ್ರು, ಇವನೇನು ಮಾಡ್ತಾನೆ, ಈ ಮೂವಿ ಬಗ್ಗೆ ರಿಸರ್ಚ್ ಮಾಡಿದ್ಮೇಲೆ ಅವ್ನ ಮೈಂಡ್ ಸೆಟ್ ಗೊತ್ತಾದ್ಮೇಲೆ ಏನು ಹೇಳಕ್ ಬರ್ತಿದ್ದಾನೆ ಅಂತ ಆಮೇಲೆ ನಾನು ರಿವ್ಯೂ ಕೊಡ್ತೀನಿ ಅಂತ ಹೇಳ್ತಾನೆ. No confusion at all. Actually, I'm researching about this film. ರಿಸರ್ಚ್ ಅದಕ್ಕೆ ಎಷ್ಟು ಟೈಮ್ ಆಗ್ಬೋದು? ಗೊತ್ತಿಲ್ಲಮ್ಮ. 1 week, 1 month. ಸರ್ ಅದರ ಅರ್ಥ ನಾವು ಈ ಮೂವಿ ಮೇಲೆ ಒಂದು ಚಿಕ್ಕ ರಿಸರ್ಚ್ ಮಾಡಬೇಕು. ಓಕೆ, ಈ ಡಿಸ್ಟ್ರಾಕ್ಷನ್ಸ್ನೆಲ್ಲ ಸೈಡಲ್ಲಿ ಇಟ್ಟು ಮೂವಿಲಿ ಆ್ಯಕ್ಚುಲಾಗಿ ಏನು ಹೇಳಕ್ ಬರ್ತಿದ್ದಾರೆ ಅಂತ ಆ ಫೋಕಸ್ ಬಗ್ಗೆನೇ ಇಲ್ಲಿ ಮಾತಾಡ್ತಾ ಇರೋದು. ಯಾವಾಗ ಈ ಡಿಸ್ಟ್ರಾಕ್ಷನ್ನ ತೆಗೆದು ಸೈಡಲ್ಲಿ ಇಟ್ಟು ಬರೀ ಫೋಕಸ್ ಆಗಿ ಈ ಮೂವಿ ನೋಡ್ತಿರೋ ಆಗ ಮೂವಿ, ಈ ವ್ಯವಸ್ಥೆ, ಈ ರಾಜಕೀಯ, ಈ ಪರಿಸ್ಥಿತಿ, ಜನಗಳ ಮೈಂಡ್ ಸೆಟ್ಟು ಎಲ್ಲ ಕ್ಲೀನಾಗಿ ಅರ್ಥ ಆಗುತ್ತೆ. ತನಕ ಮೆಸೇಜು, ಜನಗಳ ಮೈಂಡ್ ಸೆಟ್ಟು, ಸೊ ಇದ್ರ ಬಗ್ಗೆ ಹೆಂಗೆ ನೋಡ್ಬೇಕು ಮೂವಿ ಎಲ್ಲ ಇಂಟ್ಗಳನ್ನೂ ಕೊಟ್ಟಾಯಿತು. ಈಗ ಬಂದು ಆ್ಯಕ್ಚುಲಾಗಿ ಕತೆ ಸ್ಟಾರ್ಟ್.